ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ದೂತ ಸಮೀರ್ ಅನ್ನುವ ಚಿಗುರು ಮೀಸೆಯ ಯುವಕ ಒಂದೇ ಒಂದು ವಿಡಿಯೋದ ಮೂಲಕ ರಾಜ್ಯಾದ್ಯಂತ ಧೂಳೆ ಬೀಸಿದ್ದಾನೆ. 2 ವಾರಗಳ ಮೊದಲು ಈ ಸಮೀರ್ ಯಾರೆಂದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಇವತ್ತು ರಾಜ್ಯದ ಪ್ರತಿ ಮನೆಯಲ್ಲೂ ಕೇಳಿಸುವಷ್ಟು ಆತ ಮನೆ ಮಾತಾಗಿದ್ದಾನೆ. 2012 ನವೆಂಬರ್ನಲ್ಲಿ ಸೌಜನ್ಯ ಅತ್ಯಾಚಾರಕ್ಕೀಡಾಗಿ ಹತ್ಯೆಯಾದ ಬಳಿಕದ ಈ 13 ವರ್ಷಗಳಲ್ಲಿ ನಡೆದ ಹೋರಾಟಗಳಿಗೆ ಲೆಕ್ಕ ಮಿತಿಯಿಲ್ಲ. ಸೌಜನ್ಯಳ ತಾಯಿ, ತಂದೆ, ಮಾವ ಸಹಿತ ಒಂದು ಇಡೀ ಗುಂಪು ಸೌಜನ್ಯಳ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಾಗ ಆ ಹೋರಾಟಗಾರ ಗುಂಪನ್ನೇ ಪ್ರಶ್ನಿಸುವ, ಅವರ ಉದ್ದೇಶವನ್ನೇ ಅನುಮಾನಿಸುವ ಮತ್ತು 10 ಹಲವು ಕ್ರಾಸ್ ಪ್ರಶ್ನೆಗಳೊಂದಿಗೆ ಅವರ ಸತ್ಯನಿಷ್ಠೆಯನ್ನೇ ಕಟಕಟೆಯಲ್ಲಿ ನಿಲ್ಲಿಸುವ ಪ್ರತಿ ಹೋರಾಟಗಳು ಧಾರಾಳ ನಡೆದವು. ಒಂದು ರೀತಿಯ ಗೊಂದಲ, ಅನುಮಾನ, ಸ್ಪಷ್ಟತೆಯ ಕೊರತೆ ರಾಜ್ಯದ ಉದ್ದಕ್ಕೂ ಇತ್ತು. ಈ ಗೊಂದಲವನ್ನು ಎನ್ಕ್ಯಾಶ್ ಮಾಡುವ ಪ್ರಯತ್ನ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಈ ಪ್ರಕರಣದ ಕುರಿತು ಕಾರ್ಯಕ್ರಮ ಪ್ರಸಾರ ಮಾಡಿದ ಚಾನೆಲ್ಗಳ ಮೇಲೆ ಕೇಸು ದಾಖಲಾಯಿತು. ನಿಧಾನಕ್ಕೆ ಸೌಜನ್ಯ ಪರ ಹೋರಾಟ ಯಾವುದು, ಆರೋಪಿಗಳನ್ನು ರಕ್ಷಿಸುವ ಹೋರಾಟ ಯಾವುದು ಎಂದು ಗೊಂದಲವಾಗುವಷ್ಟು ಪರಿಸ್ಥಿತಿ ಬಿಗಡಾಯಿಸಿತು. ಸೋಷಿಯಲ್ ಮೀಡಿಯಾದಲ್ಲಿ ಉದ್ದುದ್ದ ಬರಹಗಳು ಬಂದವು. ಟಿವಿ ಚಾನೆಲ್ಗಳಲ್ಲಿ ಚರ್ಚೆಯ ಮೇಲೆ ಚರ್ಚೆ ನಡೆಯಿತು. ಈ ನಡುವೆ 10 ವರ್ಷಗಳ ಕಾಲ ಜೈಲಲ್ಲಿ ಕುಳಿತ ಸಂತೋಷ್ ರಾವ್ನನ್ನು ರಾಜ್ಯ ಹೈಕೋರ್ಟ್ ಬಿಡುಗಡೆಗೊಳಿಸಿತು. ಆತ ನಿರಪರಾಧಿ ಎಂದಿತ್ತು. ಹೀಗಿರುವಾಗ ಸೌಜನ್ಯಳನ್ನು ಹತ್ಯೆ ಮಾಡಿದ ಕ್ರೂರಿ ಯಾರು? ಆತ ಇಷ್ಟು ಸುಲಭದಲ್ಲಿ ತಪ್ಪಿಸಿಕೊಂಡದ್ದು ಹೇಗೆ? ಸಂತೋಷ್ ರಾವ್ನನ್ನು ಸಿಲುಕಿಸಲು ಸಂಚುಗಳು ನಡೆದಿದೆಯಾ? ಅಥವಾ ಸೌಜನ್ಯ ಪರ ಹೋರಾಟಗಾರರು ದಿಕ್ಕು ತಪ್ಪಿದಾರಾ ಅನ್ನುವ ಪ್ರಶ್ನೆಗಳೆಲ್ಲ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದಕ್ಕೂ ಕಾರಣವಾಯಿತು. ಇದೀಗ ಸಮೀರ್ ದೂತ ಅನ್ನುವ ಈ ಚಿಗುರು ಮೀಸೆಯ ಯುವಕ ಈ ಎಲ್ಲಕ್ಕೂ ಒಂದು ತಾರ್ಕಿಕ ಅಂತ್ಯ ನೀಡಿದ್ದಾನೆ. ಕೇವಲ 39 ನಿಮಿಷಗಳ ಒಳಗಿನ ಆತನ ಒಂದು ವಿಡಿಯೋ ರಾಜ್ಯವನ್ನು ಬೆಕ್ಕಸ ಬೆರಗಾಗಿಸಿದೆ. 8 ದಿನಗಳ ಒಳಗೆ 1,60,00,000ಕ್ಕಿಂತಲೂ ಅಧಿಕ ವೀಕ್ಷಣೆಯನ್ನು ಪಡೆದಿರುವ ಆತನ ಯೂಟ್ಯೂಬ್ಗೆ ಸಾವಿರಾರು ಕಮೆಂಟ್ಗಳು, ಲಕ್ಷಾಂತರ ಲೈಕುಗಳು ಬಿದ್ದಿವೆ. ಈ ವಿಡಿಯೋವನ್ನು ವೀಕ್ಷಿಸಿದ ಯಾರಲ್ಲೇ ಆಗಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಸ್ಪಷ್ಟತೆ ಮೂಡುವ ಸಾಧ್ಯತೆ ಇದ್ದೇ ಇದೆ. ಆದ್ದರಿಂದಲೇ ಪೊಲೀಸರು FIR ಅನ್ನು ದಾಖಲಿಸದೆ ಈ ಸಮೀರ್ಗೆ ನೋಟಿಸು ಕಳುಹಿಸಿದ್ದಾರಾ, ಅವರ ಮೇಲೆ ಒತ್ತಡ ಇತ್ತಾ ಅನ್ನುವ ಅನುಮಾನ ಕೂಡ ಮೂಡುತ್ತೆ. ಈ ವಿಷಯದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡದ್ದು ಹೀಗೆ. Where is the copy of the FIR? Appended to the notice. Have you not seen the circular pursuant to my order? Yes, Jagdish sir. Yes, sir. Circular is not issued. 3112 circular is issued. How is this man acting contrary to the circular? It should be clear. Copy of the FIR should be appended to it. It should be furnished only by registered post acknowledgement due. That is the only way. Not even by WhatsApp. Where is it done? And then what is the mortal hurry? Because the YouTuber has projected somebody who is influential. What else can it be? Not about that. Then what, sir? 10:30 ಸರ್ವ್ ಮಾಡಿಬಿಟ್ಟು ಬೆಳಗ್ಗೆ ಬನ್ನಿ ಅಂತ. ಕಾಪಿ ಆಫ್ ದಿ FIR ಇಲ್ಲ, ಏನಿಲ್ಲ. Completely contrary to the circular. Derogatory and of whom, sir? Who has given the complaint? Who has given the complaint? Where is the complaint? On whose complaint is crime 51 of 2025 registered? Who has complained? Yes, petitioner is not arrested. Allah. If the comply madilla, next step is arrest. ಅಂದಹಾಗೆ ಈ ದೂತ ಸಮೀರ್ ವಿಡಿಯೋವನ್ನು ಬಿಡುಗಡೆಗೊಳಿಸಿದ ಬಳಿಕ ಸಾರ್ವಜನಿಕವಾಗಿ ವ್ಯಕ್ತವಾದ ಪ್ರತಿಕ್ರಿಯೆಗಳನ್ನು 3 ರೀತಿಯಲ್ಲಿ ವಿಭಜಿಸಬಹುದು. 1, ಸೋಷಿಯಲ್ ಮೀಡಿಯಾ. 2, ಸಮೀರ್ನ ಧರ್ಮ. 3, ಪೊಲೀಸ್ ನೋಟಿಸು. ಈ ಹಿಂದೆಂದಿಗಿಂತಲೂ ಹೆಚ್ಚು ಈ ಬಾರಿ ಸೋಷಿಯಲ್ ಮೀಡಿಯಾ, ಮುಖ್ಯವಾಗಿ ಫೇಸ್ಬುಕ್ ಮತ್ತು ವಾಟ್ಸಪ್ಗಳು ಈ ವಿಡಿಯೋಗೆ ಪ್ರತಿಕ್ರಿಯಿಸಿವೆ. ಫೇಸ್ಬುಕ್ನಲ್ಲಂತೂ ಅಸಂಖ್ಯ ಮಂದಿ ಈ ವಿಡಿಯೋದ ಬಳಿಕ ಪ್ರತಿಕ್ರಿಯಿಸಿದ್ದಾರೆ. ಸಮೀರ್ನ ವಿಡಿಯೋದ ತಂಬನ್ನು ಹಂಚಿಕೊಂಡು ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸಿದ್ದಾರೆ. ಸಾಮಾನ್ಯ ಬಳಕೆದಾರರಿಂದ ಹಿಡಿದು ಪ್ರಮುಖ ವ್ಯಕ್ತಿಗಳವರೆಗೆ ಈ ವಿಡಿಯೋಕ್ಕೆ ವ್ಯಕ್ತವಾದ ಬೆಂಬಲ ಅದ್ಭುತವಾದದ್ದು. ಅದರ ಕೆಲವು ಝಲಕನ್ನು ನಿಮಗೆ ತೋರಿಸ್ತೀನಿ. ಎರಡು, ಸಮೀರ್ನ ಧರ್ಮ. ಹಿಂದೂಗಳ ವಿಷಯದಲ್ಲಿ ಮುಸ್ಲಿಮರು ಮಾತಾಡಬಾರದು ಅನ್ನುವ ರೀತಿಯಲ್ಲಿ ಅಲಿಖಿತ ದಬ್ಬಾಳಿಕೆಯೊಂದು ಸಾಮಾಜಿಕವಾಗಿಯೇ ಇದೆ. ಈ ಸಮೀರ್ನ ವಿಡಿಯೋಕ್ಕೆ ಭಾರಿ ಸಂಖ್ಯೆಯಲ್ಲಿ ವೀಕ್ಷಣೆ ಲಭ್ಯವಾಗ್ತಾ ಇರುವಂತೆಯೇ ಆತನ ಧರ್ಮವನ್ನು ಮುಂದೆ ಮಾಡಿಕೊಂಡು ವಿಡಿಯೋದ ಕಂಟೆಂಟನ್ನು ದುರ್ಬಲಗೊಳಿಸುವ ಪ್ರಯತ್ನ ಎಂದಿನಂತೆ ನಡೆಯಿತು.
ಆದರೆ ಈ ಬಾರಿ ಇದು ವರ್ಕೌಟ್ ಆಗಲಿಲ್ಲ. ಧರ್ಮದ ಆಚೆಗೆ ಪ್ರಕರಣವನ್ನು ನೋಡಿ ಅನ್ನುವವರ ಸಂಖ್ಯೆ ಭಾರೀ ರೀತಿಯಲ್ಲಿ ಕಂಡುಬಂತು. ಈವರೆಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಬಗೆಯ ಪ್ರತಿಕ್ರಿಯೆ ವ್ಯಕ್ತವಾಗಿಯೇ ಇರಲಿಲ್ಲ. ಧರ್ಮದ ಕಾರಣಕ್ಕಾಗಿ ಇಂಥ ಕಂಟೆಂಟ್ಗಳು ಬಹುತೇಕ ಬಾರಿ ಸೋಲೊಪ್ಪಿಕೊಂಡದ್ದೇ ಹೆಚ್ಚು. ಆದರೆ ಇಲ್ಲಿ ಸಮೀರ್ ಗೆದ್ದಿದ್ದಾನೆ. ಆತನ ಕಂಟೆಂಟ್ ಧರ್ಮವನ್ನು ನಿರ್ಲಕ್ಷಿಸಿ ನೋಡುವಷ್ಟು ಪ್ರಬಲವಾಗಿ ಮೂಡಿಬಂದಿದೆ. ಆತ ಹೇಳುವ ವಿಧಾನ, ಸಂಗ್ರಹಿಸಿರುವ ಮಾಹಿತಿ, ಬಳಸ್ತಾ ಇರುವ ಪದಗಳು ಮತ್ತು ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕೂಡ ಸಮೀರ್ನ ಧರ್ಮಕ್ಕಿಂತ ಆಚೆಗೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವ ಆಗ್ರಹಕ್ಕೆ ಹೆಚ್ಚು ಒತ್ತು ಕೊಡುವಂತೆ ಮಾಡಿದೆ. ಆದ್ದರಿಂದಲೇ ಧರ್ಮವನ್ನು ಮುಂದೊಡ್ಡಿ ಕಂಟೆಂಟನ್ನು ನಗಣ್ಯಗೊಳಿಸುವವರು ಮೊದಲ ಬಾರಿ ಫೇಸ್ಬುಕ್ನಲ್ಲಿ ವಿಫಲರಾಗಿದ್ದಾರೆ. ಮೂರನೆಯದ್ದು ಬಳ್ಳಾರಿ ಪೊಲೀಸರ ನೋಟಿಸು. ಸೌಜನ್ಯ ಪ್ರಕರಣ ಹಳ್ಳ ಹಿಡಿಯುವುದಕ್ಕೆ ಪ್ರಮುಖ ಕಾರಣವೇ ಪೊಲೀಸರ ನಿರ್ಲಕ್ಷ್ಯ ಎಂದು ಹೇಳಲಾಗುತ್ತೆ. ಅತ್ಯಮೂಲ್ಯ ಸಾಕ್ಷ್ಯಗಳನ್ನು ಅವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾಶ ಮಾಡಿದ್ದಾರೆ ಅನ್ನುವ ಆರೋಪ ಎರಡು ಗುಂಪುಗಳಲ್ಲೂ ಇದೆ. ಆದರೆ ಈ ಸಮೀರ್ಗೆ ನೋಟಿಸು ಕಳುಹಿಸುವ ಸಂದರ್ಭದಲ್ಲಿ ಕೂಡ ಪೊಲೀಸರು ಅತ್ಯಂತ ಬೇಜವಾಬ್ದಾರಿಯಿಂದ ನಡ್ಕೊಂಡಿರುವುದೇಕೆ ಅನ್ನುವ ಪ್ರಶ್ನೆ ಮೂಡುತ್ತೆ. FIR ದಾಖಲಿಸದೆ ಸಮೀರ್ಗೆ ನೋಟಿಸು ಕಳುಹಿಸಿದ್ದು ಹೇಗೆ ಅನ್ನುವ ಪ್ರಶ್ನೆ ಖಂಡಿತ ಉದ್ಭವವಾಗುತ್ತೆ. ಇದಕ್ಕೆ ಏನು ಕಾರಣ? ಒತ್ತಡವೋ ಅಥವಾ ಅದೇ ನಿರ್ಲಕ್ಷ್ಯವೋ? ಪೊಲೀಸರು ಸ್ವಯಂ ಪ್ರೇರಿತವಾಗಿ ಸಮೀರ್ನ ವಿರುದ್ಧ ಕೇಸು ದಾಖಲಿಸಿಕೊಂಡದ್ದು ಏಕೆ? ಈ ಪ್ರಶ್ನೆಯನ್ನು ರಾಜ್ಯ ಹೈಕೋರ್ಟ್ ಕೇಳಿರುವುದು ಕೂಡ ಗಮನಾರ್ಹ. ಅಂತೂ ಕಳೆದ 13 ವರ್ಷಗಳಲ್ಲಿ ಸೌಜನ್ಯ ಅತ್ಯಾಚಾರ ಹತ್ಯೆಯ ಸುತ್ತ ನಡೆದಿರುವ ಅಷ್ಟೂ ಚರ್ಚೆಗಳು, ಬರಹಗಳು, ಹೇಳಿಕೆಗಳು, ಪ್ರತಿಭಟನೆಗಳು ಇತ್ಯಾದಿಗಳ ಒಟ್ಟು ಮೊತ್ತವಾಗಿ ಇದೀಗ ಸಮೀರ್ ದೂತನ ವಿಡಿಯೋವನ್ನು ಸಾರ್ವಜನಿಕರು ನೋಡ್ತಾ ಇದ್ದಾರೆ. ಹೇಳಬೇಕಾದುದನ್ನು ಅತ್ಯಂತ ಸ್ಪಷ್ಟವಾಗಿ, ಸಮಗ್ರವಾಗಿ, ಸಾಕ್ಷ್ಯ ಸಹಿತವಾಗಿ ಆತ ಹೇಳಿದ್ದಾನೆ ಅನ್ನುವ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಆದ್ದರಿಂದಲೇ ಕೋಟಿಗಟ್ಟಲೆ ವೀಕ್ಷಣೆಯನ್ನು ಆತನ ವಿಡಿಯೋ ಪಡೆದಿದೆ. ಸಾಮಾನ್ಯವಾಗಿ ಕನ್ನಡದಲ್ಲಿ ವ್ಯಕ್ತಿಯೊಬ್ಬ ಮಾಡುವ ವಿಡಿಯೋಕ್ಕೆ ಇಂಥದ್ದೊಂದು ವ್ಯೂಸ್ ಸಿಗೋದೇ ಇಲ್ಲ. ಧ್ರುವ ರಾಟಿ, ರವೀಶ್ ಕುಮಾರ್ ಅವರಿಗೆ ಮಾತ್ರ ಸಿಗುವ ಕೋಟಿ ಕೋಟಿ ವ್ಯೂಸ್ಗಳು ಕನ್ನಡದವರು ಅಪರಿಚಿತ ಯೂಟ್ಯೂಬರ್ಗೆ ಸಿಗುತ್ತೆ ಎಂದಾದರೆ ಆತನಲ್ಲಿ ಏನೋ ವಿಶೇಷತೆ ಇದೆ ಎಂದೇ ಅರ್ಥ. ಈ ಹುಡುಗ ಬೆಳೆಯಲಿ ಎಂದು ಹಾರೈಸ್ತೇನೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.